ರಾಜ್ಯದ ರೈತರನ್ನ ಕಡೆಗಣಿಸ್ತಾ ಇರ್ತಕ್ಕಂಥ ಈ ಸರ್ಕಾರ, ನಾವು ಆಗ್ರಹ ಪಡಿಸ್ತೇವೆ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಕೂಡಲೇ ಬಿಡದಿಯ ಟೌನ್ಶಿಪ್ನ ಯೋಜನೆಯನ್ನು ಕೈ ಬಿಡಬೇಕು ಅಂತ ಹೇಳಿ ಭಾರತೀಯ ಜನತಾ ಪಾರ್ಟಿ ಆಗ್ರಹ ಪಡಿಸುತ್ತೆ. ನಿನ್ನೆಯ ದಿನ ಸಾವಿರಾರು ಸಂಖ್ಯೆಯಲ್ಲಿ ರೈತರನ್ನ ಸೇರಿಸಿ ಒಂದು ಬೃಹತ್ ಧರಣಿ ಸತ್ಯಾಗ್ರಹ ಮಾಡುವ ಮೂಲಕ ಒಂದು ದೊಡ್ಡ ಪ್ರತಿಭಟನೆಯನ್ನು ಭಾರತೀಯ ಜನತಾ ಪಾರ್ಟಿ, ನಮ್ಮ ಪ್ರತಿಪಕ್ಷದ ನಾಯಕರಾಗಿರ್ತಕ್ಕಂಥ ಅಶೋಕ್ರವರು, ರಾಜ್ಯ ಅಧ್ಯಕ್ಷರಾಗಿರ್ತಕ್ಕಂಥ ವಿಜೇಂದ್ರರವರು, ನಮ್ಮ ಮಾಜಿ ಮುಖ್ಯಮಂತ್ರಿಗಳು, ರೈತ ಹೋರಾಟಗಾರರಾಗಿರ್ತಕ್ಕಂಥ ಯಡಿಯೂರಪ್ಪನವರ ನೇತೃತ್ವದಲ್ಲಿ, ಚಲವಾದಿ ನಾರಾಯಣಸ್ವಾಮಿ ಅವರ ನೇತೃತ್ವದಲ್ಲಿ ಈ ಬಿಡದಿ ಟೌನ್ಶಿಪ್ನ ಕೂಡಲೇ ಹಿಂದೆ ಪಡಿಬೇಕು ಅಂತೇಳಿ ಆಗ್ರಹ ಪಡಿಸಿದ್ದೇವೆ. ಅಕಸ್ಮಾತ್ ವಾಪಸ್ ತೆಗೆದುಕೊಳ್ದೆ ಹೋದ್ರೆ ನಾವು ಪಾದಯಾತ್ರೆಯನ್ನ ಮಾಡ್ತೀವಿ ಅಂತೇಳಿ ನಿನ್ನೆ ನಮ್ಮ ರಾಜ್ಯಾಧ್ಯಕ್ಷರು ಮಾತಾಡಿದ್ರು. ಯಾವತ್ತು ಮಾತಾಡ್ತೀವಿ, ಯಾವತ್ತು ಪಾದಯಾತ್ರೆ ಮಾಡ್ತೀವಿ ಅನ್ನೋಂಥದ್ರ ಬಗ್ಗೆ ನಮ್ಮ NDAಯ ಸದಸ್ಯ ಪಾರ್ಟಿ ಆಗಿರ್ತಕ್ಕಂಥ JDS ಜೊತೆನಲ್ಲಿ ಮಾತಾಡಿ ನಾವು ಡೇಟನ್ನು ಅನೌನ್ಸ್ಮೆಂಟ್ ಮಾಡೋಣ ಅಂತ ರಾಜ್ಯ ಅಧ್ಯಕ್ಷರು, ನಮ್ಮ ಪ್ರತಿಪಕ್ಷ ನಾಯಕರು ಯಡಿಯೂರಪ್ಪನವರು, ಚಲವಾದಿ ನಾರಾಯಣಸ್ವಾಮಿಯವರು, ನಮ್ಮ CT ರವಿ ಅವರು, ನಾನು, ನಮ್ಮ ಇನ್ನಿತರು ಎಲ್ಲರೂ ನಾವಲ್ಲಿ ಸೇರಿದಾಗ ಚರ್ಚೆ ಮಾಡಿಬಿಟ್ಟು ಪಾದಯಾತ್ರೆಯನ್ನು ಅನೌನ್ಸ್ಮೆಂಟ್ ಮಾಡಿದ್ದೇವೆ. ಅದರ ದಿನಾಂಕವನ್ನು ಇವತ್ತು JDS ಅನೌನ್ಸ್ಮೆಂಟ್ ಮಾಡಿದೆ. 30, 31 ಮತ್ತು ಆಗಸ್ಟ್ 1 ಅನೌನ್ಸ್ಮೆಂಟ್ ಮಾಡಿದೆ. ಈ ವಿಷಯದ ಬಗ್ಗೆ ಇವತ್ತು ಟಿವಿಗಳಲ್ಲಿ ಒಟ್ಟಿಗೆ ಮಾಡ್ತಾರಾ, ಬೇರೆ ಬೇರೆ ಮಾಡ್ತಾರಾ ಅನ್ನುವಂಥ ಒಂದು ಸುದ್ದಿ ಬರ್ತಾ ಇದೆ. ನಾವು NDA ಈ ಹಿನ್ನೆಲೆಯಲ್ಲಿ ನಮ್ಮ ಎರಡೂ ಪಾರ್ಟಿಗಳ ಬೇಡಿಕೆಯು ಕೂಡ ಒಂದೇ ಆಗಿದೆ. ಅದೇನು ಅಂತ ಹೇಳಿದ್ರೆ ಈ ಒಂದು ಟೌನ್ಶಿಪ್ ಯೋಜನೆಯನ್ನು ವಾಪಸ್ ಪಡಿಬೇಕು ಅಂತ. ಆದ್ದರಿಂದ ಈ ದಿನಾಂಕದ ಬಗ್ಗೆ ನಮ್ಮ JDS ಅನೌನ್ಸ್ಮೆಂಟ್ ಮಾಡಿದೆ. ಈ ವಿಷಯದ ಬಗ್ಗೆ ನಮ್ದು ಯಾವುದೇ ತಕರಾರಿಲ್ಲ. ಆದರೆ ಈ ವಿಷಯದ ಬಗ್ಗೆ ನಮ್ಮ ಪ್ರತಿಪಕ್ಷ ನಾಯಕರು, ಅಧ್ಯಕ್ಷರು ಒಂದ್ಸರಿ ಮಾತಾಡಿ ನಾವು ಪಾದಯಾತ್ರೆ ಬಗ್ಗೆ ನಾವು ಯಾವುದೇ ಕಾಂಟ್ರವರ್ಸಿ ಮಾಡ್ಕೊಳ್ಳೋಕೆ ಹೋಗೋದಿಲ್ಲ. ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ನಮ್ದು ಒಂದೇ ನಿರ್ಧಾರವನ್ನು ನಾವು ಪ್ರಕಟಿಸ್ತೇವೆ. ಇದು ಒಂದನೇದು. ನಾನು ಆಗ್ರಹಪಡಿಸೋದೇನು ಅಂತ ಹೇಳಿದರೆ, ನಮ್ಮ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ DK ಶಿವಕುಮಾರ್ ಅವರ ಡಬಲ್ ಸ್ಟ್ಯಾಂಡರ್ಡ್ ಅನ್ನು ನಾವು ಪ್ರಶ್ನೆ ಮಾಡ್ತೇವೆ. ನೀವು ಹೇಳ್ತಾ ಇದ್ದೀರಿ ನಾವು ಯಾವುದೇ ಕಾರಣಕ್ಕೂ ಕೂಡ ಒತ್ತಾಯಪೂರ್ವಕವಾಗಿ ಜಮೀನನ್ನ ವಶಪಡಿಸ್ಕೊಳ್ಳಲ್ಲ ಅಂತ. ಎರಡನೇ ನೋಟಿಫಿಕೇಶನ್ ಯಾಕೆ ಅನೌನ್ಸ್ಮೆಂಟ್ ಮಾಡಿದ್ರೆ? ಅವತ್ತೆ ಸಾವಿರಾರು ಎಕರೆ ಜಮೀನನ್ನ ಕಬ್ಜಾ ಮಾಡ್ತಕ್ಕಂಥ ನೋಟಿಫಿಕೇಶನ್ ಯಾಕೆ ಹೊರಡಿಸಿದ್ರಿ? ಯಾಕೆ ಈ ಥರದ ಡಬಲ್ ಸ್ಟ್ಯಾಂಡರ್ಡ್, ದ್ವಿಮುಖ ನೀತಿ? ಇದನ್ನ ನಾವು ಪ್ರಶ್ನೆ ಮಾಡ್ತೇವೆ. ಮತ್ತು ಅದು ಸಂಪೂರ್ಣವಾಗಿ ಫಲವತ್ತಾದ ಭೂಮಿ, ತೆಂಗು, ಅಡಿಕೆ ಮತ್ತು ತೋಟಗಾರಿಕೆ ಬೆಳೆ, ವಾಣಿಜ್ಯ ಬೆಳೆ ಸಮೃದ್ಧವಾಗಿ ಬೆಳೆತಕ್ಕಂಥ ಒಂದು ಫಲವತ್ತಾದ ಭೂಮಿ. ಅರ್ಧ ಎಕರೆ ಇರ್ತಕ್ಕಂಥ ರೈತರ ಜಮೀನನ್ನು ಕೂಡ ನೀವು ವಶಪಡಿಸ್ಕೊಳ್ತಾ ಇದ್ದೀರ. ನಿನ್ನೆ ನಮ್ಮ ಹೋರಾಟದಲ್ಲಿ ರೈತರು ಬಂದು ಮಾತಾಡಿದ್ದನ್ನು ತಾವೇ ನೋಡಿದ್ದೀರಿ. ಈ ಹಿನ್ನೆಲೆಯಲ್ಲಿ ಈ ಯೋಜನೆಯನ್ನು ಕೂಡಲೇ ಕೈ ಬಿಡಬೇಕು. ಸರ್ಕಾರಿ ಭೂಮಿಯನ್ನು ತೆಗೆದುಕೊಂಡು ನೀವು ಮಾಡಿ, ನಮ್ದು ಯಾವುದೇ ತಕರಾರಿಲ್ಲ ಟೌನ್ಶಿಪ್ ಮಾಡೋದ್ರ ಬಗ್ಗೆ. ನೀವು ಸರ್ಕಾರದ ಭೂಮಿಯಲ್ಲಿ ಮಾಡಿ, ಆದರೆ ರೈತರ ಭೂಮಿಯನ್ನ, ಉಳುವ ಭೂಮಿಯನ್ನ, ಬೆಳೆಯುವ ಭೂಮಿಯನ್ನ ಅದನ್ನು ನಾಶ ಮಾಡಿಬಿಟ್ಟು ಟೌನ್ಶಿಪ್ ಮಾಡೋದೇನಿದೆ, ಇದು ರೈತರ ಸಮಾಧಿಯ ಮೇಲೆ ನಗರ ನಿರ್ಮಾಣ ಮಾಡಿದಂಥ ಯೋಜನೆ ಆಗುತ್ತೆ. ಆದ್ರಿಂದ ಇದನ್ನು ಯಾವುದೇ ಕಾರಣಕ್ಕೂ ಕೂಡ ನಾವು ಆಗೋಕೆ ಬಿಡೋದಿಲ್ಲ. BJP ಮತ್ತು JDS ಒಟ್ಟಾಗಿ ನಾವು ಹೋರಾಟವನ್ನು ಮಾಡ್ತೇವೆ.